ಸೊ ಒಂದು ಬ್ರ್ಯಾಂಡ್ ಸಕ್ಸಸ್ ಆಗಬೇಕು ಅಂತಂದ್ರೆ ಅವ್ರ ಕಸ್ಟಮರ್ಸ್ ಗೆ ಏನ್ ಬೇಕು ಅಂತ ತಿಳ್ಕೊಂಡು ಅಕಾರ್ಡಿಂಗ್ಲಿ ಪ್ರಾಡಕ್ಟ್ ಗಳನ್ನ ಲಾಂಚ್ ಮಾಡಬೇಕು. ಆ ಒಂದು ಪ್ರೋಸೆಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡಿರೋದಕ್ಕೆ ಮಾರುತಿ ಸುಜುಕಿನವರು ಇವತ್ತು ಇಷ್ಟೊಂದು ಸಕ್ಸಸ್ ನ ಕಂಡಿರುವಂತದ್ದು. ಲಾಸ್ಟ್ ಇಯರ್ ನವೆಂಬರ್ ಅಲ್ಲಿ ಹೊಸ ಡಿಸೈರ್ ನ ಮಾರುತಿ ಸುಜುಕಿನವರು ಲಾಂಚ್ ಮಾಡಿದ್ರು ಅಂಡ್ ದಟ್ ವಾಸ್ ದ ಫಸ್ಟ್ ಮಾರುತಿ ಸುಜುಕಿ ಕಾರ್ ಇನ್ ಇಂಡಿಯಾ ಟು ಗೆಟ್ ದ 5 ಸ್ಟಾರ್ ಸೇಫ್ಟಿ ರೇಟಿಂಗ್. ಹಂಗ್ ನೋಡಕ್ ಹೋದ್ರೆ ಹೊಸ ಡಿಸೈರ್ ಮೇಲೆ ಪ್ರೈವೇಟ್ ಬೈಯರ್ಸ್ ಗೆ ಎಷ್ಟು ಇಂಟ್ರೆಸ್ಟ್ ಇದೆಯೋ ಕಮರ್ಷಿಯಲ್ ಸೆಗ್ಮೆಂಟ್ ಅಂದ್ರೆ ಟ್ಯಾಕ್ಸಿ ಬೈಯರ್ಸ್ಗೂ ಅಷ್ಟೇ ಇಂಟ್ರೆಸ್ಟ್ ಇತ್ತು. ಬಟ್ ಹೊಸ ಡಿಸೈರ್ ಲಾಂಚ್ ಆದಾಗ ಮಾರುತಿ ಸುಜುಕಿ ವೈಸ್ ಲೈಕ್ ಇಲ್ಲ ಗುರು, ನಾವು ಹಳೆ ಡಿಸೈರ್ ಏನಿತ್ತು ಅದನ್ನೇ ನಾವು ಕಮರ್ಷಿಯಲ್ ಸೆಗ್ಮೆಂಟ್ ಗೆ ಬಿಡ್ತೀವಿ, ಹೊಸ ಡಿಸೈರ್ ಕೊಡಲ್ಲ ಅಂತ. ಬಟ್ ನಮ್ ಜನ ಬಿಟ್ಟಾರಾ? ನೋ ವೇ. ಅಂತೂ ಹೊಸ ಡಿಸೈರ್ ನ ಕಮರ್ಷಿಯಲ್ ಸೆಗ್ಮೆಂಟ್ ಗೆ ಬಿಟ್ರು. ಅದೇ ಟೂರ್ ಎಸ್ ಆಕ್ಚುಲಿ ನಿಮ್ ಮುಂದೆ ಇರುವಂತದ್ದು. ಟೂರ್ ಎಸ್ ಬಂದು ಬೇಸ್ಡ್ ಆನ್ LXi ವೇರಿಯಂಟ್ ಗೈಸ್. ನಾರ್ಮಲ್ LXi ತಗೊಂಡ್ರೆ ನೀವು ಪ್ರೈವೇಟ್ ವೆಹಿಕಲ್ ಅದ್ರಲ್ಲಿ ಏನೇನ್ ಫೀಚರ್ಸ್ ಬರುತ್ತೋ ಎಲ್ಲ ಸೇಮ್ ಅದೇ ಫೀಚರ್ಸ್ ಇದರಲ್ಲೂ ಇರುವಂತದ್ದು. ಅಂಡ್ ಎಕ್ಸ್-ಶೋರೂಮ್ ಪ್ರೈಸಿಂಗ್ ವೈಸ್ LXi ಮತ್ತೆ ಟೂರ್ ಎಸ್ ಸೇಮ್ ಇದೆ, 6.84 lakhs ಆಗುತ್ತೆ. ಬಟ್ ಆನರ್ ಪ್ರೈಸಿಂಗ್ ವೈಸ್ ಟೂರ್ LXi ಗಿನ 1.21 lakhs ಕಮ್ಮಿ ಆಗುತ್ತೆ. ಬಿಕಾಸ್ ಇದ್ರದ್ದು ರಿಜಿಸ್ಟ್ರೇಷನ್ ಕಾಸ್ಟ್, RTO ಚಾರ್ಜಸ್, ರೋಡ್ ಟ್ಯಾಕ್ಸ್ ಇದೆಲ್ಲ ಚಿಕ್ಕಾಪಟ್ಟೆ ಕಮ್ಮಿ ಇದೆ ಆಕ್ಚುಲಿ. ಇದಕ್ಕೆ ನೋಡ್ತಿರ್ಬೋದು ಇಲ್ಲಿ CNG ಅಂತ ಕೊಟ್ಟಿರೋಂಥದ್ದು. ಸೊ ಎಸ್, ದಿಸ್ ಇಸ್ ಅ CNG ವೇರಿಯಂಟ್ ಆಕ್ಚುಲಿ. ಎಕ್ಸ್-ಶೋರೂಮ್ ಒಂದು 7,74,000 ಆಗುತ್ತೆ, ಆನ್ ರೋಡ್ 8,68,000 ಆಗುತ್ತೆ. ಬಟ್ ನನಗೆ CNG ಬೇಡ ಅಂತಂದ್ರೆ ನಾವಾಗ ಹೇಳಿದ್ನಲ್ಲ 6,84,000 ಆಗುತ್ತೆ ಎಕ್ಸ್-ಶೋರೂಮ್, ಆನ್ ರೋಡ್ 7,74,000 ಆಗುತ್ತೆ. ಸೊ ಎಸ್, ಇದಿಷ್ಟು ಪ್ರೈಸಿಂಗ್ ಕತೆ. ಅಂಡ್ ವೇರಿಯಂಟ್ ಒಂದೇ ಗುರು, ಟೂರ್ ಎಸ್ ಅಂಡ್ ಕಲರ್ ಆಪ್ಷನ್ ಕೂಡ ಒಂದೇನೆ, ಅದು ಕೂಡ ವೈಟ್. ಯಾರೆಲ್ಲ ಡಿಸೈರ್ LXi ರಿವ್ಯೂ ಬೇಕು ಅಂತಿದ್ರಿ ನಿಮಗೂ ಯೂಸ್ ಆಗುತ್ತೆ ಈ ವಿಡಿಯೋ. ಬಿಕಾಸ್ ನಾನು ಅವಾಗಲೇ ಹೇಳ್ದಂಗೆ ಈ ಟೂರ್ ಎಸ್ ಇಸ್ ಬೇಸ್ಡ್ ಆನ್ LXi ವೇರಿಯಂಟ್. ಈ ಟೂರ್ ಎಸ್ ನ ರಿವ್ಯೂ ಮಾಡಕ್ಕೆ ರಾಜನ್ ಕುಂಟೆಲ್ ಇರುವಂತಹ ವರುಣ್ ಮೋಟರ್ಸ್ ಮಾರುತಿ ಸುಜುಕಿ ಶೋರೂಮ್ ಬಂದಿದ್ದೀನಿ. ನೀವ್ಯಾವ್ದಾದ್ರು ಮಾರುತಿ ಸುಜುಕಿ ಕಾರ್ಸ್ ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಬೇಕು ಅಥವಾ ಕಮರ್ಷಿಯಲ್ ಸೆಗ್ಮೆಂಟ್ ಕಾರ್ಸ್ ಗಳನ್ನ ತಗೋಬೇಕು ಅಂತಿದ್ರೆ ಶೋರೂಮ್ ನ ವಿಸಿಟ್ ಮಾಡಬಹುದು. ಶೋರೂಮ್ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಕಾರ್ ಕೀ ಆಕ್ಚುಲಿ ಈ ತರ ಬರುತ್ತೆ, ಬೇಸಿಕ್ ಕೀ ಕೊಟ್ಟಿದ್ದಾರೆ, ಲಾಕ್ ಮತ್ತೆ ಅನ್ಲಾಕ್ ಕೀ ಕೊಟ್ಟಿದ್ದಾರೆ, ಹಿಂದ್ಗಡೆ ಮಾರುತಿ ಸುಜುಕಿ ಲೋಗೋ ಬರುತ್ತೆ, ಆಲ್ಟರ್ನೇಟಿವ್ ಕೀ ಕೂಡ ಸೇಮ್ ಬರುತ್ತೆ. ಇದರದ್ದು ಬ್ಯಾಟ್ರಿ ಏನಾದ್ರು ಡೌನ್ ಆಯ್ತು ಅಂದ್ರೆ ಮ್ಯಾನ್ಯುಯಲಿ ಎಂಟರ್ ಆಗಕ್ಕೆ ಇಲ್ಲಿ ಕೀ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಲೈಕ್ ಕೀ ಹಾಕ್ಬಿಟ್ಟು ರೊಟೇಟ್ ಮಾಡಿದ್ರೆ ಕಾರ್ ಆಟೋಮೆಟಿಕ್ ಆಗಿ ಅನ್ಲಾಕ್ ಆಗುತ್ತೆ. ಲಿಟ್ರಲಿ ಕಾರ್ ರಿವ್ಯೂ ಮಾಡಕ್ಕೆ ಎಷ್ಟು ವೆಯ್ಟ್ ಮಾಡಿದೀನಿ ಅಂತಂದ್ರೆ ಗಾಡಿಗಳೇ ಸಿಕ್ತಿಲ್ಲ ಗೈಸ್. ಬಿಕಾಸ್ ಇದನ್ನ ಡಿಸ್ಪ್ಲೇಗೆ ಹಾಕಲ್ಲ ಸಾಮಾನ್ಯವಾಗಿ ಯಾರು. ಲೈಕ್ ಯಾವುದೇ ಶೋರೂಮ್ಗೆ ಹೋಗಿ ಕಮರ್ಷಿಯಲ್ ವೆಹಿಕಲ್ಸ್ ಗಳನ್ನ ಡಿಸ್ಪ್ಲೇಗೆ ಹಾಕಲ್ಲ. ಹಾಗಾಗಿ ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿ ಈ ಕಾರ್ನ ರಿವ್ಯೂ ಮಾಡ್ತಾ ಇರೋದು. ಯಾರ್ಯಾರು ಕಮರ್ಷಿಯಲ್ ಕಾರ್ಗಳನ್ನ ತಗೋಬೇಕು ಅಂತಿದಾರೋ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡೋದು ಮರಿಬೇಡಿ. ಫ್ರಂಟ್ ಇಂದ ನೋಡಿದ್ರೆ ಆಕ್ಚುಲಿ ಇಟ್ ಗಿವ್ಸ್ ಆಡಿ ವೈಬ್ ಗೈಸ್, ಒಂಥರ ಜರ್ಮನ್ ಗಾಡಿ ವೈಬ್ ಕೊಡುತ್ತೆ. ದಟ್ಸ್ ಅ ಗುಡ್ ಥಿಂಗ್ ಆಕ್ಚುಲಿ. ಅಂಡ್ ಹೆಡ್ಲ್ಯಾಂಪ್ ಸೆಕ್ಷನ್ಗೆ ಬಂದ್ರೆ ಹ್ಯಾಲೋಜನ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. ಸಿಂಗಲ್ ಪ್ರೊಜೆಕ್ಟರ್, ಲೋ ಬೀಮ್ ಮತ್ತೆ ಹೈ ಬೀಮ್ ಎರಡಕ್ಕೂ ಕೊಟ್ಟಿರುವಂತದ್ದು. ಅಂಡ್ ಹ್ಯಾಲೋಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಅಂಡ್ ಇದು ಬಂದು ಪಾರ್ಕಿಂಗ್ ಬಲ್ಪ್. ಆಕ್ಚುಲಿ ನೈಟ್ ಟೈಮಲ್ಲಿ ಎಲ್ಲರೂ ಸೈಡ್ ಅಲ್ಲಿ ಪಾರ್ಕ್ ಮಾಡಿರೋ ಕಾರ್ ಅಂದಾಗ ಈ ಬಲ್ಪ್ ನ ಆನ್ ಮಾಡ್ಕೊಳ್ಳಿ, ಸೊ ದಟ್ ಗಾಡಿ ಇಲ್ಲೋ ನಿಂತಿದೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಅಂಡ್ ಫಾಗ್ ಲ್ಯಾಂಪ್ ಬರಲ್ಲ, ಬೇಕು ಒಂದು ಆಕ್ಸೆಸರಿಯಾಗಿ ಹಾಕಿಸ್ಕೋಬಹುದು ನೀವು. ಅಂಡ್ ಮ್ಯಾಟ್ ಬ್ಲಾಕ್ ಗ್ರಿಲ್ ಕೊಟ್ಟಿದ್ದಾರೆ, ಮಾರುತಿ ಸುಜುಕಿ ಲೋಗೋ ಕೊಟ್ಟಿದ್ದಾರೆ. ಕೆಳಗಡೆ ಕಟ್ಸ್ ಅಂಡ್ ಕ್ರೀಸಸ್ ಎಲ್ಲ ಕೊಟ್ಟಿರೋದು ನೋಡಬಹುದು. ಒಂದು ಡಿಸೈನ್ ಟ್ರೀಟ್ಮೆಂಟ್ ಕೊಟ್ಟಿರುವಂತದ್ದು. ಡೈಮೆನ್ಷನ್ಸ್ ರಿಮೈನ್ಸ್ ದಿ ಸೇಮ್ ಆಕ್ಚುಲಿ ಈ ಕಾರ್ದು. ಅಂಡ್ ದಿಸ್ ಇಸ್ ಅ ಮೋಸ್ಟ್ ಫೇವರೇಟ್ ಕಾರ್ ಇನ್ ದ ಕಮರ್ಷಿಯಲ್ ಸೆಗ್ಮೆಂಟ್ ಬಿಕಾಸ್ ಲಗೇಜ್ ಇಟ್ಕೊಳ್ಳಕ್ಕೆ ಬೂಟ್ ಸ್ಪೇಸ್ ಜಾಸ್ತಿ ಕೂಡ ಸಿಗುತ್ತೆ ಅಂಡ್ ಕಂಫರ್ಟ್ ಕೂಡ ಇರುತ್ತೆ. ಸಿಟಿ ಯೂಸೇಜ್ ಗೆಲ್ಲ ಡಿಸೈರ್ ಈಸ್ ವೇ ಮೋರ್ ಕನ್ವೀನಿಯಂಟ್ ಟು ಯೂಸ್ ಬಿಕಾಸ್ ಕಾಂಪ್ಯಾಕ್ಟ್ ಗಾಡಿ, ಓಡಿಸೋಕ್ಕೂ ಈಸಿ. ಇದರಲ್ಲಿರೋ ಪವರ್ ಕೂಡ ಸಿಟಿ ಯೂಸೇಜ್ಗೆ ತುಂಬಾ ಅಡಿಕ್ವೇಟ್ ಅಂತ ಹೇಳ್ಬೋದು. ಅಂಡ್ ಟೈರ್ ಸೈಜ್ ಬಂದು 165/80 14 ಇಂಚ್ ಕೊಟ್ಟಿದ್ದಾರೆ. ಇದು ಬಂದು ಸ್ಟೀಲ್ ವೀಲ್ ಆಕ್ಚುಲಿ. ಇದಕ್ಕೆ ಕವರಿಂಗ್ಸ್ ಕೂಡ ಬರುತ್ತೆ, ಬಟ್ ಈ ಸೈಡ್ ಇಲ್ಲ, ಆ ಸೈಡ್ ಕೊಟ್ಟಿದ್ದಾರೆ, ಅದನ್ನ ತೋರಿಸ್ತೀನಿ ನಿಮಗೆ. ಅಂಡ್ ಇಂಡಿಕೇಟರ್ ಫೆಂಡರ್ ಮೇಲೆ ಇಂಟಿಗ್ರೇಟ್ ಮಾಡಿದ್ದಾರೆ. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಫೋಲ್ಡಿಂಗ್ ಫಂಕ್ಷನ್ ಏನು ಬರಲ್ಲ. ಅಂಡ್ ಮಿರರ್ ಕೂಡ ಕಂಪ್ಲೀಟ್ ಮ್ಯಾನ್ಯುಯಲಿ ಅಡ್ಜಸ್ಟ್ಮೆಂಟ್, ಕೈಯಲ್ಲೇ ಮಾಡ್ಕೋಬೇಕು ನೀವು ಅಡ್ಜಸ್ಟ್ಮೆಂಟ್. ಇದೊಂದು ಎಲೆಕ್ಟ್ರಿಕಲಿ ಕೊಟ್ಟಿದೆ, ಚೆನ್ನಾಗಿರೋದು. ಬ್ಲಾಕ್ ಅಂಡ್ ಡೋರ್ ಹ್ಯಾಂಡಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ, ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಅಂಡ್ ಶಾರ್ಕ್ ಫಿನ್ ಆಂಟೆನಾ ಕೂಡ ಪ್ರೊವೈಡ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಹಿಂದ್ಗಡೆ ಬಂದ್ರೆ ಒಂದು ಸಣ್ಣ ಸ್ಪಾಯ್ಲರ್ ಲಿಪ್ ಕೂಡ ಕೊಟ್ಟಿದ್ದಾರೆ. ಇದೊಂದು ಎಸ್ಥೆಟಿಕ್ ಅಪೀಲ್ಗೆ ಆಡ್ ಮಾಡುತ್ತೆ ಆಕ್ಚುಲಿ. ಅಂಡ್ ಸ್ಟಾಪ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಡಿಫಾಗರ್ ಕೂಡ ಕೊಟ್ಟಿದ್ದಾರೆ. ಇವಾಗ ಹಳೆ ಟೂರ್ ಎಸ್ ಏನ್ ನೋಡ್ತಾ ಇದ್ರಿ ಪ್ರೀವಿಯಸ್ ಥರ್ಡ್ ಜನರೇಷನ್, ಅದರಲ್ಲೆಲ್ಲ ಡಿಫಾಗರ್ ಕೊಡ್ತಿರ್ಲಿಲ್ಲ. ಇವಾಗ ಡಿಫಾಗರ್ ಕೊಟ್ಟಿರೋದು ಇಟ್ಸ್ ಅ ಗುಡ್ ಥಿಂಗ್ ಆಕ್ಚುಲಿ. ಬಿಕಾಸ್ ಮಳೆ ಬಂದು ಹಿಂದ್ಗಡೆ ಕಂಪ್ಲೀಟ್ ಫಾಗ್ ಆಯ್ತು ಅಂತಂದಾಗ ಒಳಗಡೆ ಇರೋ ಮಿರರ್ ಅಲ್ಲಿ ನೋಡಿದಾಗ ಏನಂದ್ರೇನು ಕಾಣಲ್ಲ ಹಿಂದ್ಗಡೆ. ಸೊ ವಿಸಿಬಿಲಿಟಿ ಸಿಕ್ಕಾಪಟ್ಟೆ ಪೂರ ಆಗೋದು. ಸೊ ಇವಾಗ ಡಿಫಾಗರ್ ಆಡ್ ಮಾಡಿರೋದು ದಟ್ಸ್ ಅ ಸೇಫ್ಟಿ ಥಿಂಗ್. ಸೊ ಇಟ್ಸ್ ಅ ಗುಡ್ ಥಿಂಗ್ ಆಸ್ ವೆಲ್. ಅಂಡ್ ಮಾರುತಿ ಸುಜುಕಿ ಲೋಗೋ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಕೊಟ್ಟಿರೋ ಬ್ಲಾಕ್ ಬೀಡಿಂಗು ಆಕ್ಚುಲಿ ಚೆನ್ನಾಗಿ ಕಾಣ್ತಾರೆ, ಒಂಥರ ಡಿಫ್ರೆಂಟ್ ವೈಬೇ ಕೊಡ್ತಾರೆ ಅಂತ ಹೇಳ್ಬೋದು ಈ ಕಾರ್ ವೈಟ್ ಕಲರ್ ಇರೋದ್ರಿಂದ. LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಅಂಡ್ ಹ್ಯಾಲೋಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ, ಹ್ಯಾಲೋಜನ್ ರಿವರ್ಸ್ ಲ್ಯಾಂಪ್ ಕೊಟ್ಟಿದ್ದಾರೆ. ಬಟ್ ಬ್ರೇಕ್ ಲ್ಯಾಂಪ್ ಅಂತೂ LED ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಬಂಪರ್ ಅಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಟೂರ್ ಎಸ್ ಬ್ಯಾಡ್ಜಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ರಿವರ್ಸ್ ಕ್ಯಾಮ್ರಾ ಬರಲ್ಲ ಗೈಸ್. ಅಂಡ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಬಟನ್ ಕೊಟ್ಟಿದ್ದಾರೆ ಬೂಟ್ ಓಪನ್ ಮಾಡಕ್ಕೆ. CNG ತಗೊಳ್ತಾ ಇದ್ರೆ 382 ಲೀಟರ್ ಬೂಟ್ ಬರುತ್ತೆ. ಬಟ್ CNG ಟ್ಯಾಂಕ್ ಇರೋದ್ರಿಂದ 191 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ ನಿಮಗೆ. CNG ತಗೋತೀರಾ ಅಂತಂದ್ರೆ ಸ್ವಲ್ಪ ಬೂಟ್ ಅಲ್ಲಿ ನೀವು ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಸೊ ಯೋಚನೆ ಮಾಡಿ ತಗೊಳ್ಳಿ, CNG ಬೇಕಾ ಬೇಡವಾ ಅಂತ ಅನ್ನೋದು. ಮೈಲೇಜ್ ಬಂದು 35 kmpl per kg ಇದೆ. ಅಂಡ್ ಇದು ಬಂದು 10 kg ಹಿಡಿಯುತ್ತೆ CNG. 300 ರಿಂದ 350 ಕಿಲೋಮೀಟರ್ ರೇಂಜ್ ಬರುತ್ತೆ ಅಂತ ಹೇಳ್ಬೋದು CNG.
ಅಂಡ್ 37 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಅಂಡ್ ಹೇಳಿದ್ನಲ್ಲ ನೋಡಿ, ವೀಲ್ ಕವರ್ ಕ್ಯಾಪ್ ಕೊಟ್ಟಿದ್ದಾರೆ. ಇಲ್ಲಿ ಒಂಥರ ಗ್ರೇ ಕಲರ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ ಆಕ್ಚುಲಿ. ಸೊ ನೀವು ಕಾರ್ ತಗೋತಾ ಇದೀರಾ ಅಂತಂದ್ರೆ ಕೇಳಿ, ಲೈಕ್ ಈ ವೀಲ್ ಕವರ್ ಕ್ಯಾಪ್ ಬರತ್ತಾ, ಏನ್ ಕತೆ ಅಂತ. ಬರಲ್ಲ ಅಂತಂದ್ರೆ ತಗೊಳ್ಳಿ, ಬಿಕಾಸ್ ಬರೀ ಸ್ಟೀಲ್ ವೀಲ್ ಅಲ್ಲಿ ಸಿಕ್ಕಾಪಟ್ಟೆ ಬೇಸಿಕ್ ಅನ್ಸುತ್ತೆ. ಹಾಗಾಗಿನೇ ಹೇಳಿದ್ ನಾನು. ಇಷ್ಟು ದಿನ ಬರೀ ಪ್ರೈವೇಟ್ ಬೈಯರ್ಸ್ ಗಳಿಗೆ ಯೂಸ್ ಆಗುವಂತಹ ಬರೀ ಕಾರ್ ರಿವ್ಯೂಸ್ ಗಳನ್ನ ಮಾಡ್ಕೊಂಡು ಹೋಗ್ತಾ ಇದೆ. ಇನ್ಮೇಲೆ ಕಮರ್ಷಿಯಲ್ ಸೆಗ್ಮೆಂಟ್ ಗೂ ಕಾಲಿಡ್ತೀನಿ ನಾನು. ಯಾರಿಗೆ ಒಂದು ಕಮರ್ಷಿಯಲ್ ಕಾರ್, ಲೈಕ್ ಅಂದ್ರೆ ಟ್ಯಾಕ್ಸಿ ತಗೋಬೇಕು ಅಂತಿರ್ತಾರೋ ಅವ್ರು ತಗೊಳ್ಳೋಂತಹ ಕಾರ್ ಯಾವ ತರ ಇರುತ್ತೆ ಅಂತ ಅವ್ರು ತಗೊಳಕಿನ ಮುಂಚೆನೆ ಒಂದು ರಿವ್ಯೂ ಕೂಡ ನೋಡ್ಬೋದು. ಸೊ ಆ ಒಂದು ಸೆಗ್ಮೆಂಟ್ ಕೂಡ ಇನ್ಮೇಲೆ ನನ್ನ ಚಾನಲ್ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕಮರ್ಷಿಯಲ್ ವೆಹಿಕಲ್ ಯಾವ್ದು ಬೇಕು ಅಂತ ನನ್ನ ಕಮೆಂಟ್ ಮಾಡಿ ತಿಳಿಸಿ. ಒಳಗೆ ಹೋಗೋಣ ಇವಾಗ. ಸೊ ಒಳಗೆ ಬಂದ್ರೆ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಒಂದ್ ಸ್ವಲ್ಪ ಪ್ರೀಮಿಯಂ ವೈಪ್ ಕೊಡೋದು ಗುರು. ಬ್ಲಾಕ್ ಅಂಡ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಸ್ಪೀಕರ್ ಪ್ಲೇಸ್ಮೆಂಟ್ ಬರಲ್ಲ, ಬಟ್ ಬೇಕು ಅಂದ್ರೆ ಸ್ಪೀಕರ್ ಹಾಕಿಸ್ಕೋಬಹುದು, ಬಿಕಾಸ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರಲ್ಲ, ಇನ್ ಸ್ಪೀಕರ್ಸ್ ಎಲ್ಲಿಂದ ಬರುತ್ತೆ ಹೇಳಿ. ಅಂಡ್ ಆರಾಮ್ ಪ್ಯಾಡ್ ಸ್ವಲ್ಪ ಹಾರ್ಡಲ್ ಫಿನಿಶ್ ಆಗಿದೆ. ಅಂಡ್ ಚೈಲ್ಡ್ ಸೇಫ್ಟಿ ಲಾಕ್ ಇಲ್ಲಿ ಕೊಟ್ಟಿದ್ದಾರೆ ಗುರು, ಚೈಲ್ಡ್ ಸೇಫ್ಟಿ ಲಾಕಿಗೆ. ಬಟ್ ಏನು ಅಂತಂದ್ರೆ ನೀವು ಕೀಯಲ್ಲಿ ಹಾಕ್ಬಿಟ್ಟು ಮಾಡ್ಬೇಕಾಗತ್ತೆ. ಅಂಡ್ ಬಾಟಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಮಾಮೂಲಿ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ, ಅಡ್ಜಸ್ಟಬಲ್ ಅಡ್ಜಸ್ಟ್ ಬರಲ್ಲ, ಫಿಕ್ಸ್ಡ್ ಕೊಟ್ಟಿದ್ದಾರೆ. ಬಟ್ 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ 3 ಜನಕ್ಕೂ ಬರುತ್ತೆ. ಅಂಡ್ ಐಸೋಫಿಕ್ಸ್ ಆಂಕರ್ಸ್ ಕೂಡ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್ ಆಕ್ಚುಲಿ. ಅಂಡ್ ಸ್ಪೇಸಿಂಗ್ ವೈಸ್ ಡಿಸೈರಲ್ಲಿ ಇಟ್ಸ್ ನೆವರ್ ಎನ್ ಇಶ್ಯೂ ಆಕ್ಚುಲಿ. ಸೊ ಕಂಫರ್ಟ್ ಕೂಡ ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ. ಸೊ 3 ಜನ ಆರಾಮಾಗಿ ಕೂತ್ಕೋಬಹುದು, ನಾರ್ಮಲ್ ಫಿಟ್ ಇದೀರಾ ಅಂತಂದ್ರೆ. ಬಟ್ ದಪ್ಪ ಇದೀರಾ ಅಂತಂದ್ರೆ ಇಬ್ರು ಕೂತ್ಕೊಂಡು ಮಧ್ಯದಲ್ಲಿ ಮಗು ಕೂರಿಸ್ಕೋಬಹುದು. ಅಂಡ್ ಬಾಟಲ್ ಹೋಲ್ಡರ್ ಆಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಬಿಕಾಸ್ ಇಟ್ಸ್ CNG ಅಲ್ವಾ. ಸೊ ಎಮರ್ಜೆನ್ಸಿ ಸಿಚುಯೇಷನ್ ಏನಾರು ಇತ್ತು ಅಂತಂದ್ರೆ ಅದಕ್ಕೆ ಕೊಟ್ಟಿರುವಂತದ್ದು. ಅಂಡ್ ಇನ್ನೊಂದು ತೋರ್ಸೋದು ಮರ್ತೆ ಗೈಸ್, ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ SOS ಅನ್ನೋದು ಕೊಟ್ಟಿದ್ದಾರೆ. ಇದು ಆಲ್ಮೋಸ್ಟ್ ಎಲ್ಲಾ ಕಡೆನೂ ನೋಡ್ತೀರಾ ನೀವು. ಮುಂದ್ಗಡೆ ನೋಡಿ, ಇಲ್ಲೂ ಕೂಡ ಕೊಟ್ಟಿದ್ದಾರೆ ಆಕ್ಚುಲಿ, ಕಾಣ್ತೀರಿ ಅನ್ಕೋತೀನಿ. 4 ಸೈಡು ಆ ಒಂದು SOS ಬಟನ್ ಕೊಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ಒಂದು ಎಮರ್ಜೆನ್ಸಿಗೆ ಕೊಟ್ಟಿರುವಂತದ್ದು. ನೀವು ಟ್ರಾವೆಲ್ ಮಾಡುವಾಗ ಏನಾರು ಒಂದು ಎಮರ್ಜೆನ್ಸಿ ಸಿಚುಯೇಷನ್ ಬಂತು SOS ಒತ್ತಿದ್ರೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಕಾಲ್ ಹೋಗುತ್ತೆ. ಸೊ ದಟ್ ನಿಮ್ಗೆ ಒಂದು ಅಸಿಸ್ಟೆನ್ಸ್ ಮತ್ತೆ ಹೆಲ್ಪ್ ಕೂಡ ಸಿಗುತ್ತೆ. ಡ್ರೈವರ್ ವಿಂಡೋಗೆ 1 ಟಚ್ ಅಪ್ ಅಂಡ್ ಡೌನ್ 2 ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಇದಕ್ಕೆ ಆಂಟಿ ಪಿಂಚ್ ಫಂಕ್ಷನ್ ಕೂಡ ಬರುತ್ತೆ. ಅಂಡ್ ಫ್ಯಾಬ್ರಿಕ್ ಫಿನಿಶ್ ಕೊಟ್ಟಿದ್ದಾರೆ ಡ್ರೈವರ್ ಸೈಡ್ಗೆ. ಅಂಡ್ ಕಮರ್ಷಿಯಲ್ ವೆಹಿಕಲ್ಸ್ ಯಾವ್ದೇ ತಗೊಳ್ಳಿ, ಮಾರುತಿ ಸುಜುಕಿ ಇದು 80 ಕಿಲೋಮೀಟರ್ ಸ್ಪೀಡ್ಗೆ ಲಾಕ್ ಮಾಡಿರ್ತಾರೆ, ಬಿಕಾಸ್ ಅದೊಂದು ಸೇಫ್ಟಿ ರೆಗ್ಯುಲೇಷನ್ಸ್ಗೆ ಕೊಟ್ಟಿರುವಂತದ್ದು. ಅಂಡ್ ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ. ಅಂಡ್ ಇದು ಒಂದು ಪವರ್ ವಿಂಡೋ ಲಾಕಿಂಗ್ ಕೊಟ್ಟಿದ್ದಾರೆ. ಅಂಡ್ ಸೆಂಟ್ರಲ್ ಲಾಕಿಂಗ್ ಇವಾಗ ಇದೊಂದು ಆಡೆಡ್ ಫೀಚರ್ ಆಕ್ಚುಲಿ. ಡೋರ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಬಾಟಲ್ ಡೋರ್ ಕೂಡ ಕೊಟ್ಟಿದ್ದಾರೆ. ಸೀಟ್ಸ್ ಬಂದ್ರೆ ಇಟ್ಸ್ 6 ವೇ ಅಡ್ಜಸ್ಟಬಲ್ ಸೀಟ್ ಗೈಡ್ಸ್. ಹೈಟ್ ಒಂದಿಲ್ಲ, ಬಟ್ ಇನ್ಕ್ಲಿನೇಷನ್ ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡಬಹುದು, ಅಡ್ರೆಸ್ ಅಡ್ಜಸ್ಟ್ಮೆಂಟ್ ಆನ್ ಮಾಡ್ಕೋಬಹುದು. ಅಂಡ್ ಇದು ಬಂದು ಟ್ರಾಕ್ಷನ್ ಕಂಟ್ರೋಲ್ ಆನ್ ಅಂಡ್ ಆಫ್ ಕೊಟ್ಟಿದ್ದಾರೆ. ಪೆಟ್ರೋಲ್ ಮತ್ತೆ CNG ಮಧ್ಯೆ ಸ್ವಿಚಿಂಗ್ ಕೊಟ್ಟಿರುವಂತಹ ಬಟನ್ ಇದು. ಹೆಡ್ಲೈಟ್ ಲೆವೆಲರ್ ಕೊಟ್ಟಿದ್ದಾರೆ. ಅಂಡ್ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಬಂದು 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಅಂಡ್ ಕೀ ಹಾಕಿದೀನಿ, ನೀವು ನೋಡ್ತಿರ್ಬೋದು, ಕೀ ಸ್ಲಾಟ್ ಬರುತ್ತೆ. ಅಂಡ್ ವೆಂಟ್ ಸರ್ಕ್ಯುಲೇಷನ್ ಕೂಡ ಕಂಟ್ರೋಲ್ ಮಾಡಬಹುದು, ಲೈಕ್ ಬೇಸಿಕ್ಲಿ ಆನ್ ಅಂಡ್ ಆಫ್ ಕೂಡ ಮಾಡ್ಕೋಬಹುದು ನೀವು ಇಲ್ಲಿ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತ ಬಂದ್ರೆ ಅನಲಾಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ಇಟ್ಸ್ ಅ ಗುಡ್ ಥಿಂಗ್. ಅಂಡ್ ಅದನ್ನ ಬ್ರೌಸ್ ಮಾಡಕ್ಕೆ ಇಲ್ಲಿ ಕಡ್ಡಿ ಕೂಡ ಕೊಟ್ಟಿದ್ದಾರೆ. ಸೊ 2 ಕಡ್ಡಿ ಬರುತ್ತೆ ಆಕ್ಚುಲಿ. ಇದನ್ನ ಪ್ರೆಸ್ ಮಾಡಿದ್ರೆ ಆವರೇಜ್ ಎಕಾನಮಿ, ಇನ್ಸ್ಟಂಟೇನಿಯಸ್ ಫ್ಯೂಯಲ್ ಕನ್ಸಂಪ್ಷನ್ ಮತ್ತೆ ರೇಂಜ್ ಇದಿಷ್ಟು ಹೇಳುತ್ತೆ. ಇಲ್ಲಿ CNG ಮೀಟರ್ ಹೇಳುತ್ತೆ, ಇದು ಬಂದು ಪೆಟ್ರೋಲ್ ಮೀಟರ್ ಹೇಳುತ್ತೆ. ರೈಟ್ ಅಲ್ಲಿ ಸ್ಪೀಡೋಮೀಟರ್ ಇದೆ, ಲೆಫ್ಟ್ ಅಲ್ಲಿ ಟ್ಯಾಕೋಮೀಟರ್ ಇದೆ. ಅಂಡ್ ಇದನ್ನ ಪ್ರೆಸ್ ಮಾಡಿದ್ರೆ ಟ್ರಿಪ್ A, ಟ್ರಿಪ್ B ಮತ್ತೆ ಓಡೋ ಹೇಳುತ್ತೆ. ಲೋ ಫ್ಯೂಲ್ ವಾರ್ನಿಂಗ್ ಇದ್ರೆ ಅದ್ರದ್ದು ವಾರ್ನಿಂಗ್ ಇಲ್ಲಿ ಹೇಳುತ್ತೆ ಆಕ್ಚುಲಿ. ಇದು ಬಂದು ವೈಪರಿ ಕೊಟ್ಟಿದ್ದಾರೆ. ಇಂಟರ್ಮೀಡಿಯೇಟ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇದು ಬಂದು ಹೆಡ್ ಲ್ಯಾಂಪ್ ಮತ್ತೆ ಇಂಡಿಕೇಟರ್ ಟಾಗಲ್ ಕೊಟ್ಟಿರುವಂತದ್ದು. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಏನು ಬರಲ್ಲ, ಬೇಸಿಕ್ ಸ್ಟೇರಿಂಗ್ ವೀಲ್. ಬಟ್ ಅಡ್ಜಸ್ಟ್ಮೆಂಟ್ ವೈಸ್ ಸ್ಟಿಲ್ ಟೋನ್ ಕೊಟ್ಟಿದ್ದಾರೆ, ಟೆಲಿಸ್ಕೋಪಿಕ್ ಕೊಟ್ಟಿಲ್ಲ. ಕೊಟ್ಟಿದ್ರೆ ಅದೊಂದು ಚೆನ್ನಾಗಿರೋದು. ಇಲ್ಲೂ ಕೂಡ SOS ಬಟನ್ ಕೊಟ್ಟಿರೋದು ನೋಡಬಹುದು. ಸೊ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರಲ್ಲ ಈ ಕಾರಲ್ಲಿ. ಅಂಡ್ ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ ಇಲ್ಲಿ. ಅಂಡ್ ಮ್ಯಾನ್ಯುವಲ್ ಏರ್ ಕಂಡೀಷನಿಂಗ್ ಬರುತ್ತೆ. ಅಂಡ್ ಫ್ರಂಟ್ ಅಂಡ್ ರಿಯರ್ ಡಿಫಾಗಿಂಗ್ ಕೊಟ್ಟಿದ್ದಾರೆ. ಮುಂಚೆ ಎಲ್ಲ ರೊಟೇಟಿಂಗ್ ಬರ್ತಾ ಇತ್ತು, ಇವಾಗ ಆತರ ಇಲ್ಲ, ಈ ತರದ್ ಕೊಟ್ಟಿದ್ದಾರೆ. ಸೊ ಇದು ಸ್ವಲ್ಪ ಅಡ್ವಾನ್ಸ್ಡ್ ಅಥವಾ ಒಂದು ಸ್ವಲ್ಪ ಅಪ್ಗ್ರೇಡೆಡ್ S ಯೂನಿಟ್ ಅಂತ ಹೇಳ್ಬೋದು. ಅಂಡ್ 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಮೊಬೈಲ್ ಇಡಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. 5 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ. ಹ್ಯಾಂಡ್ ಬ್ರೇಕ್ ಇದೆ. ಅಂಡ್ ಗ್ಲೋ ಬಾಕ್ಸ್ ಅಲ್ಲಿ ಡಾಕ್ಯುಮೆಂಟ್ ಇಟ್ಕೊಳ್ಳೋಕೆ ಸಫಿಷಿಯಂಟ್ ಸ್ಪೇಸ್ ಇದೆ. ಕೂಲಿಂಗ್ ಫಂಕ್ಷನ್ ಏನ್ ಬರಲ್ಲ. ಮಿರರ್ಗೆ ಡಿಮ್ಮಿಂಗ್ ಫಂಕ್ಷನ್ ಕೊಟ್ಟಿಲ್ಲ ಗುರು, ಬರೀ ಹಿಂದೆ ಯಾರು ಬರ್ತಾರೆ ಅಷ್ಟು ಮಾತ್ರ ನೋಡಬಹುದು. ಆಕ್ಚುಲಿ ಮ್ಯಾನ್ಯುವಲ್ ಡಿಮ್ಮಿಂಗ್ ಆದ್ರೂ ಕೊಡಬೇಕಿತ್ತು, ಬಿಕಾಸ್ ಟ್ಯಾಕ್ಸಿ ಡ್ರೈವರ್ಸ್ ನೈಟ್ ಟೈಮಲ್ಲಿ ಡ್ರೈವ್ ಮಾಡೋದ್ರಿಂದ ಹಿಂದೆ ಬರೋ ಗಾಡಿಗಳ ಹೈ ಬೀಮು ಕಣ್ಣಿಗೆ ಚುಚ್ತಿರುತ್ತೆ ಅವ್ರಿಗೆ. ಸೊ ಅಟ್ಲೀಸ್ಟ್ ಮ್ಯಾನ್ಯುವಲ್ ಡಿಮ್ಮಿಂಗ್ ಆದ್ರೂ ಕೊಟ್ಟಿದ್ರೆ ಚೆನ್ನಾಗಿರೋದು. ಅಂಡ್ ಸನ್ ಸೈಡ್ ಅಲ್ಲಿ ಏನು ಟೋಲ್ ರೆಸಿಟ್ ಮಿರರ್ ಕೊಟ್ಟಿಲ್ಲ, ಬರೀ ಸನ್ ಬ್ಲಾಕ್ ಮಾಡ್ಕೋಬಹುದು ಅಷ್ಟೇ. ಅಂಡ್ ಈ ಕಡೆ ಇದರಲ್ಲಿ ಸೊ ಇವನ್ ಈ ಸೈಡ್ ಕೂಡ ಏನು ಕೊಟ್ಟಿಲ್ಲ, ಆ ಸೈಡ್ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಇಂಟೀರಿಯರ್ ಕತೆ. ನೆಕ್ಸ್ಟ್ ಹೊರಗಡೆ ಜಂಪ್ ಆಗೋಣ ಬನ್ನಿ. ಕಾರ್ದು ಮೇನ್ ಹಾರ್ಟ್ ಅಂತ ತಗೊಂಡ್ರೆ ಆಕ್ಚುಲಿ ಇಂಜಿನ್ ಇದು ಬಂದು Z ಸೀರೀಸ್ 1.2 ಲೀಟರ್ 3 ಸಿಲಿಂಡರ್ ಪೆಟ್ರೋಲ್ ಇಂಜಿನ್. 81 bhp ಪವರ್ ಮತ್ತೆ 111.7 Nm ಅಷ್ಟು ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅದು ಪೆಟ್ರೋಲ್ ಮೋಡ್ ಅಲ್ಲಿ. ಬಟ್ CNG ಸ್ವಿಚ್ ಮಾಡ್ತೀರಾ ಅಂತಂದ್ರೆ 69 PS ಪವರ್ ಮತ್ತೆ 101 Nm ಅಷ್ಟು ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಪೆಟ್ರೋಲ್ ಅಲ್ಲಿ ಮೈಲೇಜ್ ಆಲ್ಮೋಸ್ಟ್ ಒಂದು ಸಿಟಿಲಿ ಈಸಿಯಾಗಿ ಒಂದು 15 to 16 ತಗೋಬಹುದು. ಹೈವೇಲ್ ಒಂದು 20 ತನಕ
ಎಕ್ಸ್ಟ್ರಾಕ್ಟ್ ಮಾಡಬಹುದು. ಅಂಡ್ ಆ ಬಾನೆಟ್ ಅಲ್ಲಿ ಇನ್ಸುಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸಿಟಿಲಿ ಜಾಸ್ತಿ ಓಡಿಸೋರಿಗೆ ಕನ್ವೀನಿಯಂಟ್ ಈ ಕಾರ್ ಆಕ್ಚುಲಿ, ಬಿಕಾಸ್ ಜಿ ಸೀರೀಸ್ ಇಂಜಿನ್ ಅಲ್ಲಿ ಲೋ ಎಂಡ್ ಟಾರ್ಕ್ ಇಂಪ್ರೂವ್ ಆಗಿದೆ. ಇದರಿಂದ ಲೋ RPMs ಅಲ್ಲೇ ಪವರ್ ಸಿಗುತ್ತೆ. ಲೋ ಸ್ಪೀಡ್ಸ್ ಅಲ್ಲೂ ಯಾವಾಗಲೂ ಗೇರ್ ಚೇಂಜ್ ಮಾಡಬೇಕು ಅನ್ನೋ ನೆಸೆಸಿಟಿ ಇರಲ್ಲ. ಈ ಕಾರ್ ಯಾವ ತರ ಡ್ರೈವ್ ಮಾಡುತ್ತೆ, ಸಸ್ಪೆನ್ಷನ್ ಯಾವ ತರ ಇದೆ ಎಲ್ಲ ಗೊತ್ತಾಗಬೇಕು ಅಂತಂದ್ರೆ ಈ ವಿಡಿಯೋ ಎಂಡ್ ಸ್ಕ್ರೀನ್ ಅಲ್ಲಿ ಡಿಸೈರ್ದು ಡ್ರೈವ್ ರಿವ್ಯೂ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಅಂಡ್ ಬಾನೆಟ್ ಅಲ್ಲಿ ಇನ್ಸುಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಂಜಿನ್ ನಾಯ್ಸ್ ಏನಿದೆ ಅದು ಕ್ಯಾಬಿನ್ ಒಳಗೆ ಕೇಳಿಸದಿರಲಿನ ಕಾರಣಕ್ಕೆ. ಈ ಡಿಸೈರ್ 2S ಸೇಫ್ಟಿ ಫೀಚರ್ಸ್ ಅಂತ ತಗೊಂಡ್ರೆ ಸ್ಪೀಡ್ ಸೆನ್ಸಿಟಿವ್ ಆಟೋ ಡೋರ್ ಲಾಕಿಂಗ್, 6 ಏರ್ ಬ್ಯಾಗ್, 3 ಪಾಯಿಂಟ್ ಸೀಟ್ ಬೆಲ್ಟ್ಸು, ಸೀಟ್ ಬೆಲ್ಟ್ ರಿಮೈಂಡರು, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮು, ಹಿಲ್ ಹೋಲ್ಡ್ ಅಸಿಸ್ಟು, ABS ವಿತ್ EBD, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ, ಈ ಥರದ ಸುಮಾರು ಸೇಫ್ಟಿ ಫೀಚರ್ಸ್ ಲೋಡೆಡ್ ಆಗಿ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಅಂತ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ಅಪಾರ್ಟ್ ಫ್ರಮ್ ದಿಸ್ ಈ ಡಿಸೈರ್ 5 ಸ್ಟಾರ್ ಸೇಫ್ಟಿ ರೇಟೆಡ್ ಕಾರು. ಸೊ ಬಾಡಿನೇ ತುಂಬ ಸ್ಟ್ರೆಂಥೆಂಡ್ ಅಪ್ ಆಗಿರೋದ್ರಿಂದ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಈ ಕಾರ್ ತಗೋತಾ ಇದ್ದೀರಾ ಅಂತಂದರೆ ನೀವು ಅಪ್ ಟು ಸಮ್ ಎಕ್ಸ್ಟೆಂಟ್ ಸೇಫ್ ಅಂತಾನೆ ಅರ್ಥ. ಅಪಾರ್ಟ್ ಫ್ರಮ್ ದಟ್ CNG ತಗೊಂಡ್ರೆ ನಿಮಗೆ ಮುಂದ್ಗಡೆ ತೋರಿಸಿದ್ನಲ್ಲ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್, ಸೊ ಅದು ಕೂಡ ಪ್ರೊವೈಡ್ ಮಾಡ್ಯಾರೆ. ಅಂತೂ ಫೈನಲಿ ಟ್ಯಾಕ್ಸಿ ಓಡಿಸೋರು ಕೂಡ ಒಂದು ಸೇಫರ್ ಕಾರ್ ಡ್ರೈವ್ ಮಾಡೋ ಟೈಮ್ ಬಂತು ಗುರು. ಅದೇ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದು. ಈ ಕಾರ್ ತಗೊಂಡ್ಮೇಲೆ ಬೇಕಾಗಿರೋ ನೆಸೆಸಿಟಿ ಆಕ್ಸರೀಸ್ ಒಂದಿಷ್ಟು ಹೇಳ್ತೀನಿ, ಬೇಕು ಅಂದರೆ ಹಾಕಿಸ್ಕೋಬೋದು ನೀವು. ಫಸ್ಟು ಡ್ಯಾಶ್ ಕ್ಯಾಮ್ ಹಾಕಿಸ್ಕೊಳ್ಳಿ, ಬಿಕಾಸ್ ನಿಮ್ಮ ತಪ್ಪಿಲ್ಲದೆ ಇದ್ರೂ ಸಮ್ಟೈಮ್ಸ್ ನಿಮ್ಮದೇ ತಪ್ಪು ಅಂತ ಹೇಳುವಂಥ ಲೋ ಮೆಂಟಾಲಿಟಿ ಜನ ಇದ್ದಾರೆ. ಸೊ ನಿಮ್ಮ ಸೇಫ್ಟಿಗೆ ಡ್ಯಾಶ್ ಕ್ಯಾಮ್ ಒಂದು ಹಾಕಿಸ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ನಿಮ್ಮ ಕಾರ್ ಸೇಫ್ಟಿಗೆ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಹಾಕಿಸ್ಕೊಳ್ಳಿ. ಆ್ಯಂಡ್ ಕಾರಲ್ಲಿ ನಿಮಗೆ ಓಡಾಡಬೇಕಾದ್ರೆ ಮತ್ತು ಕಾರಲ್ಲಿ ಕೂತಿರೋವರೆಗೂ ಬೋರ್ ಆಗಬಾರ್ದು ಅಂತ ಒಂದು ಇನ್ಫರ್ಟೈನ್ಮೆಂಟ್ ಸಿಸ್ಟಮು ಮತ್ತು ಸ್ಪೀಕರ್ ಹಾಕಿಸ್ಕೊಳ್ಳಿ. ಆ್ಯಂಡ್ ಬೇಕು ಅಂದರೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ ಒಂದು ಹಾಕಿಸ್ಕೊಳ್ಳಿ. ಆ್ಯಂಡ್ ಸೀಟ್ ಗಲೀಜಾಗಬಾರ್ದು ಅಂತಿದ್ರೆ ಸೀಟ್ ಕವರ್ ಕೂಡ ಹಾಕಿಸ್ಕೋಬೋದು ನೀವು. ಅಟ್ ಲಾಸ್ಟ್ ನೈಟಲ್ಲಿ ಜಾಸ್ತಿ ಡ್ರೈವ್ ಮಾಡ್ತೀರಾ ಅಂತಂದರೆ ಮ್ಯಾನ್ಯುವಲ್ ಡಿಮ್ಮಿಂಗ್ IRVM ಹಾಕಿಸ್ಕೊಳ್ಳೋದು ಇಂಪಾರ್ಟೆಂಟು, ಬಿಕಾಸ್ ಹಿಂದೆ ಬರೋ ಗಾಡಿ ಹೈ ಬೀಮು ನಿಮಗೆ ಸಮಸ್ಯೆ ಮಾಡಬಾರ್ದಲ್ವಾ, ಅದಕ್ಕೋಸ್ಕರ. ಇದಿಷ್ಟು ಬೇಸಿಕ್ ಆಕ್ಸೆಸರೀಸ್ ಅಂತ ಅನಿಸ್ತು. ಬೇರೆ ಒಂದಿಷ್ಟು ಆಕ್ಸೆಸರೀಸ್ ಲೋಡ್ ಮಾಡಬೇಕು ಅಂತ ಇಷ್ಟ ಇದ್ರೆ ನಿಮಗೆ ಬಿಟ್ಟಿದ್ದು. ಈ ರಾಜನ್ಕುಂಟೆ ಮಾರುತಿ ಸುಜುಕಿ ಶೋರೂಮಲ್ಲಿ ಡಿಸೈರ್ 2Sಗೆ 1 ಮಂತ್ ವೇಟಿಂಗ್ ಪೀರಿಯಡ್ ಇದೆ ಅಷ್ಟೇ. ನೀವು ಬುಕ್ ಮಾಡಿ ಡೇಟಿಂದ 1 ಮಂತ್ ಒಳಗೆ ಡೆಲಿವರಿ ಕೊಡ್ತಾರೆ. ಸೊ ಯಾರೆಲ್ಲ 2S ತಗೊಳ್ಳೋ ಪ್ಲಾನಲ್ಲಿ ಇದ್ದೀರೋ ಈ ಶೋರೂಮ್ನ ಕಾಂಟ್ಯಾಕ್ಟ್ ಮಾಡೋದು ಮರಿಬೇಡಿ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ಡಿಸೈರ್ 2S ರಿವ್ಯೂ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಯಾರೆಲ್ಲ ಕಮರ್ಷಿಯಲ್ ಸೆಗ್ಮೆಂಟ್ಗೆ ಈ ಕಾರ್ನ ಬೈ ಮಾಡಬೇಕು ಅನ್ನೋ ಪ್ಲಾನ್ಸ್ ಅಲ್ಲಿ ಇದ್ದಾರೋ ಮತ್ತೆ ಡಿಸೈರ್ LXi ಕಾರ್ ತಗೋಬೇಕು ಅಂತಿದ್ದಾರೋ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ. ಅಂಡ್ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಅಥವಾ ಹೊಸದಾಗಿ ಏನಾದ್ರು ಚಾನಲ್ಗೆ ಬಂದಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಮುಂದೆ ಯಾವುದೇ ಥರದ ಕಾರ್ ರಿವ್ಯೂಸ್ಗಳು ಅಥವಾ ಯಾವುದೇ ಥರ ವಿಡಿಯೋ ಅಪ್ಲೋಡ್ ಮಾಡೋದು ಮಿಸ್ ಮಾಡ್ಕೊಳ್ಳಲ್ಲ ನಿಮಗೆ. ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಬಂತು. ಪೀಸ್.